ಸ್ನೇಹಿತರೆ, ನಾನು ಭಾಷಣ ಕೌಶಲ್ಯ ಕಲಿಬೇಕಾಗಿತ್ತು. ಇದುವರೆಗೆ ಕಲೀಲಿಲ್ಲ. ಯಾಕೆ? ಟೈಪ್ ಮಾಡಿ. ಯಾರು ಟೈಪ್ ಮಾಡಿದ್ದಾರೆ ಅವ್ರದನ್ನ ಗಮನಿಸ್ತಾನೆ ಈಗ. ಆನಂದ ಅವರು ಸೋಷಿಯಲ್ ಆಂಗ್ಸೈಟಿ ಅಂತ ಒಂದು ಪದ ಬಳಸಿದ್ದಾರೆ. ನಾನು ಸುತ್ತಮುತ್ತ ನೋಡೋರು ಏನು ಅನ್ಕೊಂಡ್ಬಿಡ್ತಾರೋ ಅಂತ ಅನ್ಕೊಂಡಿದ್ದಾರೆ ಅಂತ. ಕಿರಣ್ ಹೇಳ್ತಾರೆ ಭಯ ಅಂತ. ನಾನು ಅದಕ್ಕೆ ಭಯ ಬಿಸಾಕ್ರಿ ಅಂತೀನಿ, ಕಿತ್ ಒಗೀರಿ ಅಂತೀನಿ. ದೆನ್ ಗುರ್ರಾಜ್ ಅಂಗಡಿ, ಯಾರು ಏನು ಅಂದ್ಕೊಳ್ತಾರೋ ಅನ್ನೋ ಭಯ ಸರ್. ಹಂಗಾಗಿ ಜೀವನದಲ್ಲಿ ಅಟೆಂಪ್ಟೇ ಮಾಡಲಿಲ್ಲ ನಾವು. ಅಟೆಂಪ್ಟ್ ಮೇ ಬಿ ಎ ಫೈಲ್ಯೂರ್, ಬಟ್ ದೇರ್ ಶುಡ್ ನಾಟ್ ಬಿ ಎ ಫೈಲ್ಯೂರ್ ಆಫ್ ಎನ್ ಅಟೆಂಪ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನೇತ್ರಾವತಿ ಭಯ ಅಂತಾರೆ. ಭಯ ಹೋಗಕ್ಕೆ ಸ್ಪೀಕಿಂಗ್ ಸ್ಕಿಲ್ಸ್ ಕಲಿಬೇಕು. ಇನ್ನೊಬ್ರು ಭಯ ಅಂತ ಹಾಕಿದ್ದಾರೆ. ಮಂಜುನಾಥ್ ಪಿಕ್ಕೆ ಅವರು, ಐ ಆಮ್ ವೆರಿ ಕಾನ್ಫಿಡೆಂಟ್ ಇಫ್ ಐ ಗೆಟ್ ಮೈಕ್ ಸ್ಪೀಕ್, ಪ್ಲಾನಿಂಗ್ ಟು ಗೋ ಆನ್ಲೈನ್ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್, ಮಾಡ್ಕೊಳ್ಳಿ. ಎಸಿಟೇಷನ್ ತಡೆಯುತ್ತೆ, ಇಲ್ಲ ಕಾಲಿಡ್ದು ಎಳೆಯುತ್ತೆ ಅಂತ ಕಟ್ಟಿಮನಿ ಹೇಳ್ತಾ ಇದ್ದಾರೆ. ಓಕೆ, ಡನ್. ಅಡ್ವೀಶ್ ಹುಕ್ಕೇರಿ ಅವರು, ಸರ್ ಭಯ ಅನ್ನುವ ಶಬ್ದ ನಮ್ಮನ್ನು ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಸರ್. ಆ ಭಯ ಪದ ನನಗೆ ಕೊಟ್ಬಿಡಿ ಸರ್. ನೀವು ಬರೀ ಸಂತೋಷ ಇಟ್ಕೊಳ್ಳಿ ಸರ್, ಧೈರ್ಯ ಇಟ್ಕೊಳ್ಳಿ ಸರ್, ವಿಶ್ವಾಸ ಇಟ್ಕೊಳ್ಳಿ ಸರ್. ನನಗೆ ಕೊಟ್ಬಿಡಿ, ನಾನು ಆ ಭಯನ ಹ್ಯಾಂಡಲ್ ಮಾಡ್ತೀನಿ. ಇಲ್ಲ ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳಿ, ಡೀಟೇಲ್ ಆಗಿ ಅದು ಬಿಡಿಸ್ತೀನಿ. ಓಕೆ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತ ಮತ್ತೊಬ್ರು, ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ. ಯಾವುದೇ ಕನಸು ಇರಲ್ಲ ಸರ್, ಅದಕ್ಕೆ ಕನಸು ಕಾಣಬೇಕು. ಜೀವನದಲ್ಲಿ ಕನಸನ್ನ ಕಾಣಬೇಕು. ಫಿಯರ್ ಟು ಫೇಸ್ ದ ಕಾಮೆಂಟ್ಸ್. ಅಯ್ಯೋ, ಜನ ಏನೋ ಅಂತ ಇರ್ತಾರ್ರಿ. ನಾವು ಆ್ಯಕ್ಚುಲಿ ಏನಂತಾರೆ ಗೊತ್ತಾ, ಕೆಲವರು ಕಲ್ಲು ಹೊಡಿತಾರಂತೆ. ಆ ಹೊಡೆದಿರೋ ಕಲ್ಲನ್ನೆಲ್ಲ ಇಟ್ಕೊಂಡು ನಾನು ಫೌಂಡೇಶನ್ ಮಾಡ್ಕೊಂಬಿಟ್ಟು ಹಿಂಗೆ ಆ ಥರ ಯೋಚನೆ ಮಾಡಬೇಕು ನಾವು. ಓಕೆನಾ? ಸೊ ನೀವೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರಿ. ಇನ್ನೂ ಯಾರು ಕಾಮೆಂಟ್ ಮಾಡಬೇಕು, ನೀವು ಮಾಡ್ತಾ ಇರಿ, ನಾನು ಗಮನಿಸ್ತಾ ಇರ್ತೀನಿ, ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಒಟ್ಟಾರೆ ಒಂದು ಪಟ್ಟಿ ಮಾಡೋದಾದರೆ, ಸೆಲ್ಫ್ ಡೌಟ್ಸ್ ಅಂತೀವಿ. ಅಂದರೆ ನಮ್ಮ ಮೇಲೆ ನಮಗೆ ಅನುಮಾನ, ಅಂತರ್ಮುಖಿಯಾಗಿರೋದು ಎಷ್ಟೋ ಸರಿ ಕಾರಣ ಆಗ್ತದೆ. ಸೋಮಾರಿ ಆಗೋದು ಕಾರಣ ಆಗಿರುತ್ತೆ. ನೆಪಗಳು ಹೇಳ್ತೀವಿ. ನಾನು ಅನ್ಸ್ಕಿಲ್ಡು, ನಾನು ಈ ಏಜಲ್ಲಿ ಕಲಿಯೋಕ್ಕಾಗತ್ತಾ, ನನ್ನ ಹತ್ರ ಜ್ಞಾನ ಕಡಿಮೆ ಇದೆ, ಇನ್ಎಕ್ಸ್ಪೀರಿಯನ್ಸು, ನಾನು ಭಾರತ್ ಸ್ಪೀಕರ್ ಅಲ್ಲ, ನನಗೆ ಜಾಸ್ತಿ ಜನ ಪರಿಚಯ ಇಲ್ಲ, ನನ್ನ ಧ್ವನಿ ಕೆಟ್ಟದ್ದು, ನನ್ನ ಭಾಷೆ ಸರಿ ಇಲ್ಲ, ನನಗೆ ಗುರಿ ಇಲ್ಲ, ನನಗೆಲ್ಲೋ ಒಂದು ಕಡೆ ಕೋಪ ಜಾಸ್ತಿ, ಆತಂಕ ಜಾಸ್ತಿ, ಡಿಪ್ರೆಷನ್ಗೆ ಹೊಟ್ಟೋಗ್ಬಿಡ್ತೀನಿ. ಆನ್ಲೈನಾ ಕಲಿಯೋಕ್ಕಾಗುತ್ತಾ? ಏ, ಆಮೇಲೆ ದುಡಿಯೋಕ್ಕಾಗುತ್ತಾ? ಹೋಗ್ರಿ ರೀ ಅಂತಾರೆ. ಅಂತಾರೆಲ್ಲ ನನ್ನ ಹತ್ರ ಉತ್ತರ ಇದೆ. ಇಫ್ ಯು ಮೈಂಡ್ ಇಟ್, ಯು ಕ್ಯಾನ್ ಡೂ ಇಟ್. ಇಫ್ ಯು ಥಿಂಕ್ ಯು ಕ್ಯಾನ್, ಯು ಕ್ಯಾನ್. ಓಕೆ, ಐ ಕ್ಯಾನ್ ಅಂತ ಒಂದ್ಸರಿ ಟೈಪ್ ಮಾಡಿಬಿಡಿ. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೆನ್ರಿ ಫೋರ್ಡ್ ಒಂದು ಮಾತು ಹೇಳ್ತಾರೆ, ಇಫ್ ಯು ಥಿಂಕ್ ಯು ಕ್ಯಾನ್, ಯು ಕ್ಯಾನ್. ಇಫ್ ಯು ಥಿಂಕ್ ಯು ಕಾಂಟ್, ಯು ಕಾಂಟ್. ಯು ಆರ್ ರೈಟ್ ಬೋತ್ ದ ವೇಸ್ ಅಂತ. ನೀವು ಅಂದ್ಕೊಂಡ್ರೆ ಆಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಅಂದರೆ ಆಗಲ್ಲ. ಬೆಟರ್ ಐ ಥಿಂಕ್ ಐ ಕ್ಯಾನ್, ದ್ಯಾಟ್ಸ್ ಇಟ್. ಏನಂತೀರಿ?